ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MSA ಕನ್ನಡ ಅಲ್ಲ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಮ್ಮನೇಲಿ ನಾವಿವತ್ತು ಟೊಮೊಟೊ ಉಪ್ಪಿನಕಾಯಿನ ಮಾಡ್ತಾಯಿದ್ದೀವಿ. ನಾವು ಯಾವ ರೀತಿ ಮಾಡ್ತೀವಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾವು ಮಿನಿಮಮ್ 1 kg ಅಷ್ಟು ಟೊಮೊಟೊ ತೊಗೊಂಡಿದ್ವಿ. ಅದು ಮೀಡಿಯಮ್, ಸ್ವಲ್ಪ ತೀರಾ ಹಣ್ಣು ಇರಬಾರ್ದು, ತೀರಾ ಕಾಯಿನೂ ಇರಬಾರ್ದು, ಮೀಡಿಯಮ್ ಹಣ್ಣು ಆಗಿತ್ತು. ಆ ಟೊಮೊಟೊನ ನೀಟಾಗಿ ತೊಳೆದಿಟ್ಕೊಂಡು ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿಟ್ಕೊಂಡು ಅದನ್ನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ. ಅದಕ್ಕೆ ಏನೇನು ಬೇಕಪ್ಪ ಅಂದರೆ 1 ಕಪ್ ಅಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವು, ಖಾರದ ಪುಡಿ ಮತ್ತು ಮೆಂತ್ಯ ಸಾಸಿವೆನ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ವಿ. ನಂತರ ಸ್ವಲ್ಪ ಅರಿಶಿನ, ಉಪ್ಪು, ನಂತರ ಇಷ್ಟು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ. ಇದನ್ನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಕರಿಬೇವು, ಜಜ್ಜಿರೋಂಥ ಬೆಳ್ಳುಳ್ಳಿ, ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊನ ತೊಳೆದು ನೀಟಾಗಿ ಡ್ರೈ ಮಾಡಿ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೊಟೊನ ಈಗ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಖಾರದ ಪುಡಿ, ಅರಿಶಿನ, ಸ್ವಲ್ಪ ಉಪ್ಪು, ಜೀರಿಗೆ, ಮೆಂತ್ಯ, ಸಾಸಿವೆ ಎಲ್ಲ ಪುಡಿ ಮಾಡಿದ್ದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಅಷ್ಟೇ ನೋಡಿ ಸ್ವಲ್ಪ ಹಾಕ್ಕೋಬೇಕು, ರುಚಿಗೆ ಎಷ್ಟು ಬೇಕು ಅಂತ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಸ್ವೀಟಿನ ಅಂಶನೂ ಇದ್ದರೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಇದು ಅನ್ನದ ಜೊತೆ, ತಿಂಡಿ ಜೊತೆ ನೆಂಚ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡಿದ್ವಿ. ಅದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. 1 ತಿಂಗಳಾದರೂ ಕೆಡಲ್ಲ, ಇದು ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಹೆಚ್ಚಿಟ್ಟು ಉಪ್ಪು ಹಾಕಿ ತೆಗ್ದಿಟ್ಟು ಹಾಕಬೇಕು ಅನ್ನೋ ರಿಸ್ಕ್ ಇರಲ್ಲ. ಆವಾಗಲೇ ಹೆಚ್ಚಿ ಆದ ತಕ್ಷಣವೇ ರೆಡಿ ಮಾಡುವಂಥ ಉಪ್ಪಿನಕಾಯಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೇಲಿ ನಾವು ಯಾವ ರೀತಿ ಟೊಮೊಟೊ ಉಪ್ಪಿನಕಾಯಿ ಮಾಡ್ತೀವಿ ಅಂತ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.